ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರೋ, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾರು ಯಾವ್ದು ಕಂಪ್ನಿ ಕೆಲಸ ಮಾಡ್ತೀರಿ ನೀವು? ಅದು ಯರಗುಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾ ಇತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಲುಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗ್ದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗ್ದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ರಿ? ಡ್ಯೂಟಿ ಮಾಡ್ತಿದ್ವಿ. ಪೊಲೀಸ್ ಸ್ಟೇಷನ್ ಇದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಏನು ಹೇಳಿದಾರೆ ಅವರು? ಅವರು FIR ಹಾಕಿದ್ದಾರೆ. ಕರ್ಸಿದಾರ ಅವ್ರನ್ನ? ಇಲ್ಲ ಅವರು ಕರ್ಸಿದ್ದು. ಅಲ್ಲಿಗೆ ಪಾರ್ಟಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ? ಸರ್ ಬೆಳಗ್ಗೆ ಸುಮಾರು ಒಂದು 11:30 11 ಗಂಟೆ ಆಗಿತ್ತು. ಯಾಕೆ ಇಷ್ಟೊಂದಿನ ತನಕ ಟೈಮ್ ಎಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್. ನಾವು ಎಸ್ಟಿಕ್ ಸರ್. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಸರ್, ಶಿರಾಳಕ್ಕೆ. ಮಾಜರಿಗೆ ಅಂತ ಇದು ಯರಗುಂಟೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಿರಾ ಕರ್ಕೊಂಡ್ ಬಂದ್ವಿ. ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ಸುಮಾರು 400-450 ಜನ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಲ್ಲರಿಗೂ FF ಇದೆಯಾ? ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು ಸರ್? ಒಂದು 100-150 ಜನಕ್ಕೆ ಇರ್ಬೋದು. ಮುಗ್ದವ್ರು ಯಾರಿಗೂ ಇಲ್ಲ? ಅವ್ರ ಹೆಸರು ಹೇಳಿ. ಇನ್ನೊಂದ್ಸರಿ ಓನರ್ ಹೆಸರು? ದಿಲೀಪ್ ಕುಮಾರ್. ಜೀನಿ ಓನರ್ ಅವರು? ಜೀನಿ ಓನರ್. ಅವ್ರ ಮಾಲೀಕರು. ನಿಮ್ಮ ಹೆಸರು ಹೇಳಿ. ಮೇಘನ. ಎಷ್ಟು ವರ್ಷ ನಿಮಗೆ? 23. ಯಾವ ಊರು ನಿಮ್ದು? ಯಾವ ಊರು? ನಮ್ದು ದೊಡ್ಡ ಸರ್. ಮೇಡಮ್, ಈ ಘಟನೆ ಆದ್ಮೇಲೆ ನಿಮ್ಮನ್ನ ಕೆಲಸದಿಂದ ತೆಗೆದಿದ್ದಾರಾ? ಸರ್ ತೆಗ್ದಿದ್ದಾರೆ. ಈ ಕೆಲಸದಿಂದ ತೆಗೆದು ಎಷ್ಟು ದಿನ ಆಯ್ತು? ಸರ್ ಸೋಮವಾರ ತೆಗ್ದಿರೋದು ಸರ್. ಸೋಮವಾರಕ್ಕಿಂತ ಮುಂಚೆ ನಿಮ್ಮನ್ನ ಈ ರೀತಿ ಮಾಡಿದ್ದು ಎಂದು? ಅದು ಶನಿವಾರ ಸರ್. ಒಂದೇ ಟೈಮ್ ಅಥವಾ ಅಲ್ಲಿ ಈ ಥರ ಬೇಜಾನ್ ಸರಿ ಆಗಿದೆ? ಬೇಜಾನ್ ಸರಿ ಆಗೈತೆ ಸರ್. ಶನಿವಾರ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡ್ರು ಸರ್. ನೀವು ಒಬ್ಬರ ಹತ್ರ ಈ ಥರ ಮಾಡಿದ್ರೆ ಇನ್ನೊಂದು ಬೇರೆ ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್. ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಆ ಥರ ಹೇಳಕ್ಕೆ ಅವ್ರ ಹತ್ರ ದುಡ್ಡು ಐತೆ, ಜನಬಲ ಐತೆ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರ್ತಿಲ್ಲ ಸರ್. ಏನೋ ಆಶೆ ಅಂಶ ಏನು ಹೊಟ್ಟಿದ್ರು ನಿಮಗೆ? ಕಂಪ್ನಿಯಲ್ಲಿ ಸ್ಯಾಲರಿ ಏನಾದ್ರು ಕೊಡ್ತಾ ಇದ್ದಾರಾ? ಸ್ಯಾಲರಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆಶೆ ಅಂಶಗಳು ಹೊಟ್ಟಿದ್ರೆ ಏನಾದ್ರು ಕೊಡ್ತೀನಿ, ಏನಾದ್ರು ಮಾಡ್ತೀನಿ ಅಂತ ಆ ಥರ ಎಲ್ಲ ಏನಂತ ಹೇಳಿದ್ರು ಸರ್? ನಿನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನಿನ್ಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅಂತ ಆ ಥರ ಎಲ್ಲ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಿನ್ನನ್ನು ರಾಣಿ